ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ನಾವು ಹಿಂದಿನ ದಿನ ಕೃತಿಗನ ಮನೆಯಲ್ಲ ಉಳ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ತಿಂಡಿ ತಿಂದು ನಾನು ನಮ್ಮನೆಗೆ ಬಂದು ರೆಡಿಯಾಗಿ ಮಧ್ಯಾಹ್ನ ಅರ್ಚನನ ಮನೆಗೆ ಹೋದೆ. ಕೃತಿಕ ಹೇರ್ ಕಟ್ ಮಾಡ್ಕೊಡೋಂದ್ಲು. ಅವಳಿಗೆ ಹೇರ್ ಕಟ್ ಮಾಡಿ ಅವಳಿಗೆ ಹೇರ್ಸ್ ಕರ್ಲ್ಸ್ ಮಾಡಿಕೊಟ್ಟೆ. ಸಂಜೆ ನಾವು ಸೋಡಾ ಫ್ಯಾಕ್ಟ್ರಿಗೆ ಬಂದ್ವಿ. ವರ್ಷ ಮತ್ತು ಭುವನಿಯವರು ಕೂಡ ಬಂದಿದ್ದರು. ಇದು ಮಂಡ್ಯದಲ್ಲಿ ಹೊಸದಾಗಿ ಓಪನ್ ಆಗಿದೆ ಆ್ಯಂಡ್ ಫಸ್ಟ್ ಟೈಮ್ ಒಂದು ರೆಸ್ಟೋ ಪಬ್ ಮಂಡ್ಯದಲ್ಲಿ ಓಪನ್ ಆಗಿರೋದು. ಸೊ ಐ ಥಿಂಕ್ ಇದು ಓಪನ್ ಆಗಿ 1 ವೀಕ್ ಆಗಿದೆ ಅಷ್ಟೇ. ಹೇಗಿದೆ ನೋಡೋಣ ಅಂತ ಬಂದ್ವಿ. ಸಂಡೇ ಆಗಿತ್ತಲ್ಲ, ಎಲ್ಲರೂ ಫ್ರೀ ಇದ್ವಿ ಅಂತ ಬಂದ್ವಿ. ಒಳಗಡೆ ಇಂಟೀರಿಯರ್ಸ್ ಚೆನ್ನಾಗಿತ್ತು ಆ್ಯಂಡ್ ಜಾಗ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ನನಗೆ ಕೆಳಗಡೆ ಸೀಟಿಂಗ್ ಏರಿಯಾಗಿಂತ ಮೇಲ್ಗಡೆ ಸೀಟಿಂಗ್ ಏರಿಯಾ ಇಷ್ಟ ಆಯಿತು. ದ ವ್ಯೂ ಎಲ್ಲನೂ ಚೆನ್ನಾಗಿತ್ತು. ದಿಸ್ ಪಾರ್ಟ್ ಆಫ್ ದ ಪ್ಲೇಸ್ ನನಗೆ ಇಷ್ಟ ಆಯಿತು. ವೆರಿ ಅಸ್ಥೆಟಿಕ್ಕಾಗಿ ಚೆನ್ನಾಗಿತ್ತು. ನಾವು ಫಸ್ಟು ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ನಾಚೋಸ್ ಚಿಕನ್ ಅಂತ. ಇದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಆದರೆ ನಾವು ಚಿಕನ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಲ್ಲ, ದಿಸ್ ಇಸ್ ಮೈ ಫೇವ್. ತುಂಬ ಚೆನ್ನಾಗಿತ್ತು. ಇದು ಮುರ್ಗ್ ಮಲೈ ಟಿಕ್ಕಾ ಅಂತ. ಪ್ರೈಸ್ ಕೂಡ ಜಾಸ್ತಿ ಇತ್ತು ಆ್ಯಂಡ್ ಅಷ್ಟು ಚೆನ್ನಾಗಿರಲಿಲ್ಲ. ಫ್ರೂಟ್ ಪಂಚ್ ತೊಗೊಂಡ್ವಿ, ಇದು ಚೆನ್ನಾಗಿತ್ತು. ಪೈನಾಪಲ್ ಪೀನಾ ಕೊಲಾಡ ತೊಗೊಂಡ್ವಿ, ಅದು ಚೆನ್ನಾಗಿತ್ತು ಟೇಸ್ಟ್. ನಾವು ಅಮೃತ್ಸರಿ ಚಿಕನ್ ಮತ್ತು ಕುಲ್ಚಾ ತೊಗೊಂಡ್ವಿ, ಇದು ಟೇಸ್ಟ್ ಚೆನ್ನಾಗಿತ್ತು. ಬಿರಿಯಾನಿ ತೊಗೊಂಡ್ವಿ, ಅದು ಓಕೆ ಇತ್ತು. ಈವ್ನಿಂಗ್ ನೋಡ್ಬೋದು ನೀವು, ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಸಂಡೇ ಹೋಗಿದ್ರಿಂದ ಲೈವ್ ಮ್ಯೂಸಿಕ್ ಇತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು.